ಹಲ್ಲು ಉಜ್ಜುವುದು ಯಾವ ವಯಸ್ಸಿಂದ ಶುರು ಮಾಡಬೇಕು? ಚಿಕ್ಕ ಮಕ್ಕಳಿಗೆ ಬಾಯಿ ಆರೋಗ್ಯ ತುಂಬ ಅಗತ್ಯ. ಬಾಯಲ್ಲಿ ಯಾವುದೇ ಹುಣ್ಣು ಇಲ್ಲ ಹಲ್ಲು ಉಳುಕಾಗೋದು ನೋವು ಏನಿದ್ರೂ ಮಕ್ಕಳು ಸರಿಯಾಗಿ ಊಟ ಮಾಡಲ್ಲ. ಇಂಟರ್ನ್ ಅದು ಅವ್ರ ಬೆಳವಣಿಗೆ ಕುಂಠಿತವಾಗೋ ಚಾನ್ಸಸ್ ಇರುತ್ತೆ. ಮೊದಲನೇ ಕೆಲವು ತಿಂಗಳಲ್ಲಿ ಮಕ್ಕಳಿಗೆ ದೊಡ್ಡವರು ಯಾರಾದರೂ ತಂದೆ ತಾಯಿ ಇಲ್ಲ ದೊಡ್ಡವರು ಯಾರಾದರೂ ಬ್ರಷ್ ಮಾಡಿಸ್ಬೇಕಾಗುತ್ತೆ. ಕೆಲವು ತಿಂಗಳು ಆದಮೇಲೆ ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಾರೆ, ಆವಾಗೆ ಅವರೇ ಬ್ರಷ್ ಮಾಡಿಸ್ಬೇಕು. ಬಟ್ ಆದ್ರೂ ನಾವು ತಂದೆ ತಾಯಿ ಇಲ್ಲ ಯಾರಾದರೂ ದೊಡ್ಡವರು ನೋಡ್ತಾ ಇರಬೇಕು. ಸೊ ಬ್ರಷ್ ಮಾಡೋದು ಅಂದರೆ ಯಾವ ಥರ? ಮೊದಲು ಕೆಲವು ತಿಂಗಳು ಬೇಬಿ ಫಿಂಗರ್ ಬ್ರಷ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ಬೇಬಿ ಫಿಂಗರ್ ಬ್ರಷ್ ನಾವು ಬೆರಳಿಗೆ ಹಾಕ್ಕೊಂಡು ಬೇಬಿಗೆ ಅಂದರೆ ಮಕ್ಕಳಿಗೆ ಬ್ರಷ್ ಮಾಡಿಸ್ಬೇಕಾಗುತ್ತೆ, ಹಲ್ಲು ಉಜ್ಜಬೇಕಾಗುತ್ತೆ ಕೆಲವು ತಿಂಗಳು. ಆಮೇಲೆ ಮಕ್ಕಳು ಸ್ವಲ್ಪ ದೊಡ್ಡವರಾದ ಮೇಲೆ ಅವರೇ ಬ್ರಷ್ ಮಾಡ್ಕೊಳ್ತಾರೆ ಅಂದಾಗ ಸೊ ಅವರಿಗೆ ಬ್ರಷಲ್ಲಿ ಒಂದು ಸ್ವಲ್ಪ ಕಾರ್ಟೂನ್ ಇರೋದು ಇಲ್ಲ ಆಮೇಲೆ ಕೆಳಗಡೆ ಅಗ್ಲವಾಗಿರೋದು ಇಟ್ಕೊಳ್ಳೋಕ್ಕೆ ಚೆನ್ನಾಗಿ ಬರೋ ಥರ ಇರೋ ಬ್ರಷ್ ಅವರಿಗೆ ಕೊಟ್ಟರೆ ಅವರೇ ಬ್ರಷ್ ಮಾಡ್ತಾರೆ. ನಾವು ಅದನ್ನು ನೋಡ್ಕೊಂಡಿರಬೇಕು. ಆಮೇಲೆ ಅವ್ರಿಗೆ ಯಾವ ಥರ ಬ್ರಷ್ ಮಾಡಬೇಕು ಅನ್ನೋದು ಕಲಿಸ್ಕೊಡ್ಬೇಕು. ಸೊ ಯಾವ ಥರ ಬ್ರಷ್ ಮಾಡಬೇಕು ಅಂದರೆ ಮೊದಲನೇದಾಗಿ ಬ್ರಷ್ ಮೇಲೆ ಅಕ್ಕಿ ಗಾತ್ರದಲ್ಲಿ ಪೇಸ್ಟ್ ಹಾಕಿಬಿಟ್ಟು ಆಮೇಲೆ ಎಲ್ಲ ಸರ್ಫೇಸ್ ಅಂದರೆ ಮುಂದೆ ಹಿಂದೆ ಹಲ್ಲು ಉಜ್ಜಿಸ್ಬೇಕು ಚಿಕ್ಕ ಮಕ್ಕಳಿಗೆ. ಆಮೇಲೆ ಸ್ವಲ್ಪ ದೊಡ್ಡವರಾಗೋ ಮಕ್ಕಳಿಗೆ ಅವರೇ ಉಜ್ಜೋದು ನಾವು ಕಲಿಸ್ಕೊಡ್ಬೇಕಾಗುತ್ತೆ. ಬ್ರಷ್ ಮಾಡಾದ್ಮೇಲೆ ಬಾಯಲ್ಲಿರೋದು ಉಗಿಬೇಕಾಗುತ್ತೆ. ತುಂಬ ಚಿಕ್ಕ ಮಕ್ಕಳು ಉಗಿಯೋದು ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ದೊಡ್ಡ ಮಕ್ಕಳು ಉಗಿಯೋದು ಕಲ್ತ್ಕೊಳ್ತಾರೆ. ಬಟ್ ಉಗಿಯೋದು ಅನ್ನೋದು ನಾವು ಕಲಿಸ್ಕೊಡ್ಬೇಕಾಗುತ್ತೆ. ಬ್ರಷ್ ಮಾಡೋದು ಯಾವ ಥರ ಅಂತ ಹೇಳ್ಕೊಟ್ಟೆ. ಆಮೇಲೆ ಯಾವ ವಯಸ್ಸಿಂದ ಬ್ರಷ್ ಮಾಡಬೇಕು ಮಕ್ಕಳಿಗೆ? ಸೊ ಯಾವ ವಯಸ್ಸಿಂದ ಬ್ರಷ್ ಮಾಡಬೇಕು ಅಂದರೆ ಮೊದಲನೇ ಹಲ್ಲು ಯಾವಾಗ ನಮ್ಮ ಒಸಡು ಮೇಲೆ ಕಾಣುತ್ತೋ ಆವಾಗಿಂದನೇ ನಾವು ಬ್ರಷ್ ಮಾಡೋದು ಶುರು ಮಾಡಬೇಕು. ಸೊ ಮೊದಲನೇ ಹಲ್ಲು ಅಂದರೆ ಆಲ್ಮೋಸ್ಟ್ ಅದು 6 ತಿಂಗಳಲ್ಲಿ ಕಾಣಿಸೋ ಸಾಧ್ಯತೆ ಇರುತ್ತೆ. ಸೊ ಮೊದಲನೇ 6 ತಿಂಗಳಿಂದನೇ ಅವ್ರಿಗೆ ಕೆಲವು ಮಕ್ಕಳಿಗೆ 6 ತಿಂಗಳು, ಕೆಲವು ಮಕ್ಕಳಿಗೆ 7-8 ತಿಂಗಳು ಆ ಥರ ಬರೋ ಚಾನ್ಸಸ್ ಇರುತ್ತೆ ಮೊದಲನೇ ಹಲ್ಲು. ಸೊ ಆ ಹಲ್ಲು ಒಸಡು ಮೇಲೆ ಕಂಡಾಗಿಂದನೇ ನೀವು ಬ್ರಷ್ ಮಾಡೋದು ಶುರು ಮಾಡಬೇಕು. ಹಲ್ಲು ಉಜ್ಜೋದಂತೂ ಗೊತ್ತಾಯಿತು, ಆದರೆ ಪೇಸ್ಟ್ ಯಾವುದು ಉಪಯೋಗಿಸ್ಬೇಕು ಮಕ್ಕಳಿಗೆ ಅಂತ ನೆಕ್ಸ್ಟ್ ಕಾಡೋ ಪ್ರಶ್ನೆ. ಸೊ ಯಾವ ಪೇಸ್ಟ್ ಉಪಯೋಗಿಸ್ಬೇಕು ಅಂತ ಪ್ರಶ್ನೆಗೆ ಉತ್ತರ ನಾನು ಮುಂದಿನ ವಿಡಿಯೋಲ್ಲಿ ಕೊಡ್ತೇನೆ. ನಿಮಗೆ ಈ ವಿಷಯ ಇಷ್ಟ ಆಯಿತು ಅಂದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.